ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ. ನಾನು ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಮಾಡಿದ್ದೀನಿ. ರೇಖಿ ಮಾಸ್ಟರ್, ಏಂಜಲ್ಸ್ ಅಂಡ್ ದೇವಸ್ ಥೆರಪಿ, ರಾಜಕ್ರಿಯ ರೇಖಿ, ಟ್ಯಾರೋ ಕಾರ್ಡ್ಸ್, ಪೆಂಡಲಮ್ ಎಲ್ಲ ಥರ ವೀಡಿಯೋಸು ಮತ್ತು ದೀಕ್ಷೆ ಎಲ್ಲ ಕೊಡ್ತೀನಿ. ಇವಾಗ 3 ಕಾರ್ಡ್ಸ್ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಈಗ ನಾಳೆ ಕಾರ್ತಿಕ ಸೋಮವಾರ, ಲಾಸ್ಟ್ ಸೋಮವಾರ, ಯಾವ ಥರ ನಮಗೆ ಒಳ್ಳೆಯ ಮಹದೇಶ್ವರನ ಸಂದೇಶ ಏನಿದೆ ಅಂತ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಯರ್ ಕಾರ್ಡ್ಸ್ ಇದೆ. ಇದು ಕ್ಲಿಯರ್ ಕಾರ್ಡ್ಸೇ ಒಂದು ಪೆನ್ಸಿಲ್ ಥರ ಇರೋ ಕ್ಲಿಯರ್ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಮತ್ತು ಇನ್ನೂ ಒಂದು ರೌಂಡ್ ಶೇಪ್ ಕ್ಲಿಯರ್ ಕಾರ್ಡ್ಸ್, ಪೈರೇಟ್ ಕಾರ್ಡ್ ಒಂದು ಪೈರೇಟ್ಗಂತ ಇಟ್ಟಿದ್ದೀನಿ. ಇದರಲ್ಲಿ ಚೂಸ್ ಮಾಡಿ ಮೂರಲ್ಲಿ ನಿಮ್ಗೆ ಯಾವುದು ಇದಾಗುತ್ತೋ ಅದನ್ನು ತಗೊಳ್ಳಿ 3 ಕಾರ್ಡಲ್ಲಿ. ಇವಾಗ ನೋಡೋಣ. ಈ ಕಾರ್ಡು ಲಾಸ್ಟಲ್ಲಿ ತೆಗಿಯೋಣ, ಓಕೆನಾ? ಮಹದೇಶ್ವರನ ಸಂದೇಶ ಫಸ್ಟ್ ಕಾರ್ಡ್ಗೆ ಏನು ಬಂದಿದೆ ನೋಡೋಣ. ಫಸ್ಟ್ ಕಾರ್ಡ್ ಮಹದೇಶ್ವರನ ಸಂದೇಶ. ಯಾರಿಗಾದರೂ ಹೀಲಿಂಗ್ ಬೇಕು ಮತ್ತು ಇನ್ನೂ ಒಂದು ಅಂದ್ರೂ ನನಗೆ ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಓನ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಮಹದೇಶ್ವರನ ಸಂದೇಶ ಏನಿದೆ? ಮತ್ತು ಏಂಜಲ್ಸ್ ಕಾರ್ಡನ್ನು ತೆಗಿತೀನಿ. ಮತ್ತು ಕ್ಲಾರಿಟಿಗೋಸ್ಕರ ತಗೊಳ್ತಾ ಇದ್ದೀನಿ. ಕಾರ್ಡ್ಸ್ ಎಲ್ಲನೂ ಸರಿಸಮನಾಗಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಕಾರ್ಡು ಜಸ್ಟಿಸ್ ಕಾರ್ಡ್ ಬಂದಿದೆ. ನೀವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀರಾ, ದೇವರಿಗೆ ಬಿಟ್ಟಿರೋದು. ಮತ್ತು ಏಸ್ ಆಫ್ ಸ್ವಾರ್ಡ್ಸ್ ಕಾರ್ಡು, ಏಸ್ ಆಫ್ ಸ್ವಾರ್ಡ್ಸ್ ಕಾರ್ಡ್, ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಒಳ್ಳೆ ಕಾರ್ಡು, ಸಕ್ಸಸ್ ಸಿಗುತ್ತೆ. ಮತ್ತು ಕಾರ್ಡು ಕಪ್, 8 ಆಫ್ ಕಪ್ಸ್ ಬಂದಿದೆ. 5 ಆಫ್ ಕಪ್ಸು. ನೆಕ್ಸ್ಟು ಕಿಂಗ್ ಆಫ್ ಕಪ್ಸ್ ಕಾರ್ಡೇ ಬಂದಿದೆ ನೋಡಿ. ತುಂಬ ಸಕ್ಸಸ್ಸು. ಕಪ್ ಅಂದ್ರೆಗನ ನಿಮಗೆ ಎಮೋಷ್ನಲ್ಲು ಫೀಲಿಂಗ್ ಇರುತ್ತೆ. ಸಂಬಂಧ ಎಲ್ಲ, ಏನಾದರೂ ಕೆಲಸ, ಉದ್ಯೋಗ, ಏನೇ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಯಾಕಂದರೆ ಇವೆರಡು ಕಾರ್ಡ್ಸ್ ಬಂದಿರೋದಕ್ಕೋಸ್ಕರ ಸ್ವಲ್ಪ ಸ್ಟ್ರಗಲ್ಸು. ಮೂನ್ ಇದೆ, ಮೂನ್ದು ಎಫೆಕ್ಟ್ ಸ್ವಲ್ಪ ಇರುತ್ತೆ. ಅಂದರೆ ಅಪ್ ಆ್ಯಂಡ್ ಡೌನ್ ಇರುತ್ತೆ ನೋಡಿ. ಎಲ್ಲ ನಿಮ್ಮ ಮುಂದೆ ಎಲ್ಲ ಇದೆ. 8 ಕಾರ್ಡ್ಸ್ ಎಲ್ಲ ಕಪ್ಸು ಇದೆ, ಆದರೆ ಏನು ಬೇಡ ಅಂತ ಹೋಗ್ತಾ ಇದ್ದೀರಾ ಅಂತ. ಹಿಂದೆ ತಿರುಗಿ ನೋಡಿ ಇದೆ ಅಂತ. ಇಲ್ಲಿ ನೋಡಿ, 2 ಆಪರ್ಚುನಿಟಿ ಇದೆ, 3 ಬಿದ್ದೋಗಿದೆ. ಇದು ಏನು ಬೇಡ ಅಂತ ಹೋಗ್ತಾ ಇದ್ದಾರೆ ದುಃಖದಿಂದ. ಆದರೆ ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಈ ಥರ ಇರುತ್ತೆ. ಕಿಂಗ್ ಆಫ್ ಕಪ್ಸ್, ಅದಕ್ಕೆ ಜಡ್ಜ್ಮೆಂಟು ದೇವರದು. ನೀವು ಯಾವ ಥರ ಯೋಚನೆ ಮಾಡ್ತೀರೋ ಆ ಥರ. ಮತ್ತು ಏಂಜಲ್ಸ್ ಕಾರ್ಡಲ್ಲಿ ರಿಕವರಿ ಆಗ್ತಾ ಇರುತ್ತೆ. ನಿಮ್ಮ ಕೆಲಸ ಆಗಲಿ, ನಿಮ್ಮ ಹೆಲ್ತ್ ಆಗಲಿ, ಏನೇ ಆಗಲಿ ರಿಕವರಿ. ಎಸ್ ಕಾರ್ಡ್ ಬಂದಿದೆ. ಮತ್ತು ಶರಣಾಗತಿ ಅಂತ ಬಂದಿದೆ ನೋಡಿ. ನಿಮ್ಮ ಪ್ರತಿಯೊಂದು ಬಿಡುಗಡೆ ಮಾಡಿ ಮತ್ತು ದೈವಿಕ ಯೋಚನೆಗಳಿಗೆ ಶರಣಾಗತಿಯಾಗಿ ಘಟಿಸುವ ಪ್ರತಿಯೊಂದು ಘಟನೆಯು ನಿಮ್ಮ ಮನಸ್ಸನ್ನು ನಿಲುಕುವ ಅಸಾಧ್ಯ ಮತ್ತು ಕೆಲಸವನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಅರ್ಥ. ಗಂಭೀರವನ್ನು ಎತ್ತಿ ಹಿಡಿಯುವುದೇ ಈಗ ನಿಮ್ಮ ಬದುಕಿನಲ್ಲಿ ಏನು ಬರುವುದೋ ನಿಮ್ಮನ್ನು ಅತ್ಯುತ್ತ ಒಳ್ಳೆಯದಕ್ಕಾಗಿ ನಿಮ್ಮ ಅಗತ್ಯವಿದ್ದಷ್ಟು ನಿಖಾರ ಪಡೆಯಲು ವಿಶ್ವಾಸದಲ್ಲಿ ಅನಂತ ನಂಬಿಕೆಯನ್ನು ಇರಿಸಿ. ಅದಕ್ಕೆ ನೋಡಿ ಶರಣಾಗತಿ ಅಂತ. ಅದಕ್ಕೆ ಜಸ್ಟಿಸ್ ಕಾರ್ಡು ನೋಡಿ, ಎರಡಕ್ಕೂ ಇದೆ.
ನಿಮ್ಮ ಕಾರ್ಡ್ ಒಳ್ಳೆ ಕಾರ್ಡೇ ಬಂದಿದೆ. ಮತ್ತು ನೋಡಿ ಬಾಟಮ್ ಡೆಕ್ ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲರ ಮೇಲೆನೂ ಯಾರನ್ನು ಕ್ಷಮಿಸಬೇಕು ಕ್ಷಮಿಸಿ, ಯಾರನ್ನು ಬಿಡಬೇಕು ಬಿಡುಗಡೆ ಮಾಡಿಬಿಟ್ಟು ಇದು ಮಾಡಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಷ್ಟರಲ್ಲಿ ನಿಮ್ಮ ಲೈಫ್ ಸಕ್ಸಸ್ ಸಿಕ್ಕುತ್ತೆ. ಮತ್ತು ಬಾಟಮ್ ದ ಡೆಕ್ ಬಂದು 10 ಆಫ್ ವ್ಯಾಂಡ್ಸ್ ಬಂದಿದೆ. ಒಬ್ಬರೇ ಕಷ್ಟಪಡೋದನ್ನು ಬಿಟ್ಟು ಬೇರೆ ಎಲ್ಲರಿಗೂ ಹಂಚಿ ಅನ್ನೋ ಥರ ಬಂದಿದೆ. ಇದರಲ್ಲಿ ನಿಮಗೆ ಏನಾದರೂ ಈ ಕಾರ್ಡ್ಸಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆಗನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಫ್ರೀ ಮೆಡಿಟೇಷನ್ ಕ್ಲಾಸು ನಾನು ಕಂಡಕ್ಟ್ ಮಾಡ್ತೀನಿ. ಬರೋ ವಾರ ನೆಕ್ಸ್ಟ್ ವೀಕಲ್ಲಿ ಜಾಯ್ನ್ ಆಗಿ. ಸೆಕೆಂಡ್ ಕಾರ್ಡು ಯಾರು ಚೂಸ್ ಮಾಡಿದ್ದೀರಾ ಅವರದು ಸೆಕೆಂಡ್ನೇ ಕಾರ್ಡು ಯಾರಿಗೆ ಯಾವ ಥರ ಬಂದಿದೆ ಅಂತ ನೋಡೋಣ. ಈ ಕಾರ್ತಿಕ ಮಾಸದಲ್ಲಿ ಶಿವನ ಅನುಗ್ರಹ ಯಾವ ಥರ ಇದೆ ಅಂತ ನೋಡುತ್ತಿದ್ದೇವೆ. ಇನ್ನೊಂದು ಸತಿ ಶಫಲ್ ಮಾಡ್ತಾಯಿದ್ದೀನಿ ನೋಡಿ, ಶಿವನ ಅನುಗ್ರಹ ಏನಿದೆ ಅಂತ ನೋಡೋಣ ಬನ್ನಿ. ಈ ಕಾರ್ತಿಕ ಮಾಸದ ಲಾಸ್ಟನೇ ವಾರ ನಾಳೆ, ಅದಕ್ಕೋಸ್ಕರ ಯಾವ ಕಾರ್ಡ್ಸ್ ಬಂದಿದೆ ಅಂತ ನೋಡೋಣ. ಮತ್ತು ಏಂಜಲ್ಸ್ ಕಾರ್ಡ್ಸ್, ಮತ್ತು ಕ್ಲಾರಿಟಿಗೋಸ್ಕರ ಕಾರ್ಡ್ಸ್ ತೆಗಿತಾ ಇದ್ದೀನಿ. ಕಾರ್ಡ್ಸ್ ಎಲ್ಲ ಜೋಡಿಸ್ಕೊಳ್ತೀನಿ, ಒಂದು ನಿಮಿಷ. ಸೆಕೆಂಡ್ನೇ ಕಾರ್ಡು ಕ್ಲಿಯರ್ ಕಾರ್ಡ್ಸ್ ರೌಂಡ್ ಕಲರ್ದು ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದರಲ್ಲೂ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಆವಾಗಲೂ ಏಸ್ ಆಫ್ ಸ್ವಾರ್ಡ್ಸ್ ಬಂತು. ಮತ್ತು ದ ಎಂಪರರ್ಸ್ ಕಾರ್ಡ್ ಬಂದಿದೆ. ಮತ್ತು 4 ಆಫ್ ಕಪ್ಸ್ ಬಂದಿದೆ. ದ ಸನ್ ಕಾರ್ಡ್ ಬಂದಿದೆ. ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಅನ್ನೋದು ಕಾಣ್ತಾ ಇದೆ. ಫಸ್ಟ್ ಕಾರ್ಡೇ ನೋಡಿ, ಈ ಕಾರ್ಡ್ಸ್ ಬಂದಿದೆ ಅಲ್ವಾ, ಅದಕ್ಕೆ ಒಳ್ಳೆ ಕಾರ್ಡ್ಸೇ ಬಂದಿದೆ, ಚೆನ್ನಾಗಿರೋ ಕಾರ್ಡ್ಸ್ ಬಂದಿದೆ. ಅಪ್ ಆ್ಯಂಡ್ ಡೌನ್ ಸ್ವಲ್ಪ ಇರುತ್ತೆ, ಆದರೆ ಪರವಾಗಿಲ್ಲ. ಸಕ್ಸಸ್ ಅನ್ನೋದು ನಿಮ್ಮ ಕೈಯಲ್ಲಿದೆ ನೋಡಿ. ಯಾರಾದರೂ ಟ್ಯಾರೋ ಮಾಡೋರು, ನಿಮಗೆ ಯಾರಾದರೂ ಗುರುಗಳು ಸಿಗಬಹುದು. ಗುರುಗಳ ಮುಖಾಂತರ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಸಿಗ್ಬೋದು. ಆಪರ್ಚುನಿಟಿ ಯೂನಿವರ್ಸ್ ಕಡೆಯಿಂದ ಆಪರ್ಚುನಿಟಿ ಬರ್ತಾ ಇದೆ, ಆದರೆ ನೀವು ನೋಡ್ತಾ ಇಲ್ಲ. ದಯವಿಟ್ಟು ನೋಡಿ, ನಿಮಗೆ ಸಕ್ಸಸ್ ಅನ್ನೋದು ನಿಮಗೆ ಇದೆ. ದ ಸನ್ ಕಾರ್ಡ್ ಬಂದಿದೆ. ಏನೇ ಕೆಲಸ ಮಾಡಿದರೂ ಸಕ್ಸಸ್ ಇದೆ. ಅದೇ ನೀವು ನೋಡಿದ್ರೇ ಇದು ನಿಮ್ಗೆ ಸಕ್ಸಸ್ ಸಿಗೋದು. ಸುಮ್ಮನೆ ನೀವು ನೋಡ್ತೀರಾ ಹಂಗೆ ಸುಮ್ಮನೆ ಇದ್ರೆಗನ ಆಗಲ್ಲ. ನಿಮ್ಮ ಗುರುಗಳು ಯಾರೋ ಒಬ್ಬರು ಗುರುಗಳ ಮುಖಾಂತರನೋ ಇಲ್ಲ ಯಾರೋ ಒಬ್ಬರ ಮುಖಾಂತರ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ. ಅದನ್ನು ನೀವು ಲೈಫಲ್ಲಿ ಆಪರ್ಚುನಿಟಿಯಾಗಿ ತಗೊಂಡು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಬೇಕು. ಮತ್ತು ಏಂಜಲ್ಸ್ ಕಾರ್ಡ್ಸಲ್ಲಿ ಕಮ್ಯುನಿಕೇಷನ್ ಬಂದಿದೆ ನೋಡಿ. ನಾನು ಇವಾಗಲೇ ಹೇಳಿದೆ, ಆವಾಗಲೇ ಗುರುಗಳು ಹೇಳ್ತಾ ಇರೋದೇ ಕಮ್ಯುನಿಕೇಷನ್ ಬಂದಿದೆ. ಯಾರ ಜೊತೆ ಎಲ್ಲಾದ್ರೂ ಡಿಸ್ಕಷನ್ ಮಾಡಿ, ಏನೋ ಒಂದು ಲೈಫಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ. ಇಯರ್ ಫ್ರಮ್ ನೌ, ಈ ಇಯರಲ್ಲಿ ನಿಮಗೆ ಈ ಕಾರ್ತಿಕ ಮಾಸದಿಂದ ಇನ್ನೊಂದು 1 ಇಯರ್ ಒಳಗಡೆ ನಿಮಗೆ ಏನೇ ಸ್ಟ್ರಗಲ್ ಇದ್ರೂ ಕ್ಲಿಯರ್ ಆಗುತ್ತೆ. ಆದರೆ ನೀವು ಒಳ್ಳೆ ದಾರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಪರ್ಚುನಿಟಿ ಸಿಕ್ಕಾಗ ಯೂಸ್ ಮಾಡಿಕೊಂಡ್ರೆ, ಈ ಥರ ಇದ್ರೆಗನ ಆಗಲ್ಲ. ಆದರೆ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಮತ್ತು ನೋಡಿ, ನೀವು ಮೌನದಿಂದ ನಿಮ್ಮ ಮನಸ್ಸಿನ ಒಳಗಡೆ ಮೆಡಿಟೇಷನ್ ಮಾಡ್ತೀರಾ, ಇನ್ನೊಂದು ಬೇರೆಯವ್ರ ಬಗ್ಗೆ ಕಾಸಿಪ್ತು ಆ ಥರ ಎಲ್ಲ ಬಿಟ್ಟು ನಿಮ್ಮ ಕೆಲಸ ನಿಮ್ಮದು ಅಂತ ಮೌನವಾಗಿ ನೀವು ಮಾಡಿದ್ರೆ ನಿಮಗೆ ಸಿಗುತ್ತೆ. ಮತ್ತು ನೋಡಿ, ರೇಖಿ ಅಂತ ಬಂದಿದೆ. ರೇಖಿ ಪ್ರಾಣ ಆವಾಹನೆ, ನಿಮ್ಮ ಉದ್ದೇಶಗಳು ಗುಣಪಡಿಸುತ್ತದೆ. ಶಕ್ತಿಯನ್ನು ಆಹ್ವಾನ ಮತ್ತು ಕಾಸ್ಮಿಕ್ ಬೆಳಕು ಹರಿಸುತ್ತದೆ. ಪ್ರಾಥಮಿಕವಾಗಿ ಇದರಿಂದಾಗಿ ನೀವು ದೈವಿಕ ಘೋಷಣೆಯನ್ನು ಮಾಡುತ್ತೀರಾ. ಒಳ್ಳೆಯ ಕಾರ್ಡ್ ಬಂದಿದೆ. ನೀವು ರೇಖೆ ಕಲ್ತಿಲ್ಲ ಅಂದರೆ ರೇಖೆ ಕಲಿಬಹುದು, ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಮತ್ತು ಬಾಟಮ್ ದ ಡೆಕ್ 9 ಕಾರ್ಡ್ಸ್ ನೋಡಿ. ಕಪ್ಸ್ ಎಲ್ಲನೂ ಕಪ್ಸ್ ಕಾರ್ಡ್ಸು. ಅವ್ರು ಎಷ್ಟು ತೃಪ್ತಿಯಾಗಿದ್ದಾರೆ, ಇವ್ರಿಗೆ ತೃಪ್ತಿ ಆಗಿರೋದಕ್ಕೋಸ್ಕರ ಈ ಥರ ಇದ್ದಾರೆ. ಮತ್ತು ಏಂಜಲ್ಸ್ ಕಾರ್ಡಲ್ಲಿ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್
ಅದೇ ನಾನು ಹೇಳಿದೆ ಅಲ್ವಾ, ಇದನ್ನು ನೀವು ಸ್ವಲ್ಪ ಆಪರ್ಚುನಿಟಿ ಬಂದಾಗ ನೀವು ಯೂಸ್ ಮಾಡಿಕೊಂಡ್ರೆಗನ ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಕ್ಸಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಗ್ರೋತಿಂಗ್ ಕಾಣಿಸುತ್ತೆ. ಇಲ್ಲೆಲ್ಲಿ ನೆಗೆಟಿವ್ ಕಾರ್ಡ್ಸ್ ಅಂತ ಬಂದಿಲ್ಲ, ಆದರೆ ಇದೊಂದು ಕಾರ್ಡಲ್ಲಿ ಮಾತ್ರ ನೀವು ಸ್ವಲ್ಪ ನೋಡಿ ಡಿಪ್ರೆಷನ್ಗೆ ಹೋಗ್ದಿರ ನೀವು ಅವಕಾಶ ಬಂದಾಗ ತಗೋಬೇಕು. ತಗೊಂಡ್ರೆಗನ ನಿಮ್ಗೆ ಸಕ್ಸಸ್ ಸಿಗುತ್ತೆ. ನಿಮ್ಗೇನಾದರೂ ಕಾರ್ಡ್ಸ್ ರೀಡಿಂಗ್ ಇಷ್ಟ ಆದ್ರೆಗನ ಕಾರ್ತಿಕ ಮಾಸ ಲಾಸ್ಟ್ ವೀಕ್ದು ಕಾರ್ಡ್ಸ್ ರೀಡಿಂಗ್ ಇಷ್ಟ ಆದ್ರೆಗನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವೀಕಲ್ಲಿ ಫ್ರೀ ಮೆಡಿಟೇಷನ್ ಕ್ಲಾಸ್ 7 ಚಕ್ರ ಮೆಡಿಟೇಷನ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ಗೆ ಜಾಯ್ನ್ ಆಗ್ಬೋದು. ಓನ್ಲಿ ವಾಟ್ಸಪ್ ಮಾತ್ರ, ಮೆಸೇಜ್ ಮಾತ್ರ ಮಾಡಿ, ಕಾಲೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಥ್ಯಾಂಕ್ ಯು. ಇದು 3ನೇ ಕಾರ್ಡು ಪೈರೇಟ್ ಕಾರ್ಡು. ಇದು 1ನೇ ಕಾರ್ಡ್ಗೆ ಯಾವ ಥರ ಬಂದಿದೆ ಅಂತ ನೋಡ್ತೀನಿ. ಶಫಲ್ ಮಾಡ್ತಾಯಿದ್ದೀನಿ ನೋಡಿ. ಕಾರ್ತಿಕ ಮಾಸದ ಲಾಸ್ಟ್ ವಾರ, 4ನೇ ವಾರ ಯಾವ ಥರ ಇರುತ್ತೆ ನಮ್ಮ ಲೈಫಲ್ಲಿ, ಸಕ್ಸಸ್, ಗ್ರೋತ್, ಮಾದೇಶ್ವರ ಯಾವ ರೀತಿಯಲ್ಲಿ ಕೊಡ್ತಾಯಿದ್ದಾರೆ, ಈಶ್ವರ ಯಾವ ಥರ ಕೊಡ್ತಾಯಿದ್ದಾರೆ ಅಂತ ಗ್ರೋತಿಂಗ್ ನೋಡ್ತಾಯಿದ್ದೀನಿ. ಏಂಜಲ್ಸ್ ಕಾರ್ಡ್, ಮತ್ತು ಕ್ಲಾರಿಟಿಗೋಸ್ಕರ ತೆಗಿತಾ ಇದ್ದೀನಿ. ಕಾರ್ಡ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಾ ಪೈರೇಟ್ ಕಾರ್ಡ್ಸ್ಗೆ ಬಂದಿರೋದು ಕ್ವೀನ್ ಆಫ್ ಸ್ವಾರ್ಡ್ಸು ಕಾರ್ಡ್ಸು ನೋಡಿ, ಕಾಣಿಸ್ತಾ ಇದೆಯಾ. ನೆಕ್ಸ್ಟು ಕಪ್ಸ್, ಪೇಜ್ ಆಫ್ ಕಪ್ಸ್. ನೆಕ್ಸ್ಟು 6 ಆಫ್ ಪೆಂಟಿಕಲ್ಸ್, 2 ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. 8 ಆಫ್ ಪೆಂಟಿಕಲ್ಸ್, ದ ಎಂಪರೆಸ್ ಕಾರ್ಡ್, ಮತ್ತು ದ ಕ್ವೀನ್ ಆಫ್ ಕಪ್ಸ್, ದ ಕಿಂಗ್ ಆಫ್ ಸ್ವಾರ್ಡ್ಸ್. ನೋಡಿ, ನಿಮ್ಮಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಸಕ್ಸಸ್ ಸಿಗ್ತಾ ಇದೆ. ಮತ್ತು ನಿಮಗೆ ಯಾರಾದರೂ ಒಳ್ಳೆ ಗುರುಗಳು ಸಿಗ್ತಾರೆ, ಗುರುಗಳ ಮುಖಾಂತರ ನಿಮಗೆ ಒಳ್ಳೆಯ ಲೈಫ್ ಅಂತನೂ ಅನ್ನೋದು ನಿಮ್ಮ ಲೈಫ್ ಟರ್ನ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಪೇಜ್ ಆಫ್ ಕಪ್ಸ್ ಬಂದಿದೆ, ಹೊಸ ಪ್ರಾರಂಭ, ಆಚರಣೆ, ಕ್ರಿಯೇಷನ್ಸ್ ಎಲ್ಲ ರೀತಿಯಲ್ಲೂ ಇರುತ್ತೆ. ಮತ್ತು ಆ ಕಪ್ ಒಳಗಡೆ ನೋಡಿ ಏನೋ ಒಂದು ನಿಮ್ಗೆ ಅದ್ಭುತವಾದ ಶಕ್ತಿ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಅದು ಯಾವ ಮುಖಾಂತರ ಅಂದರೂ ಆಗಬಹುದು. ನಿಮಗೆ ಇಷ್ಟು ದಿನ ಮಾಡಿರೋ ಪೂಜೆ ಪುನಸ್ಕಾರ ಇರ್ಬೋದು, ಇಷ್ಟು ದಿನ ಮಾಡೋ ನೀವು ಮೆಡಿಟೇಷನ್ನೇ ಇರ್ಬೋದು, ಅದರಿಂದ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಒಳ್ಳೆಯ ಥರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಇವರು ಒಳ್ಳೆ ಕಾರ್ಡೆ, ಆದರೆ ಇವ್ರಿಗೆ ಮೆಚುರಿಟಿ ಇಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಇವಾಗ ಇವ್ರ ಕೈಯಲ್ಲಿ ದುಡ್ಡಿದ್ರೆಗನ ಯಾವುದಕ್ಕೆ ಯೂಸ್ ಮಾಡಬೇಕು, ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ಲ, ಆ ಥರ ಆಗುತ್ತೆ. ಇಲ್ಲಾಂದ್ರೆಗನ ಒಂದು ಚಿಕ್ಕ ವಯಸ್ಸಿನ ಒಬ್ಬರು ಗುರುಗಳೇ ಸಿಗ್ತಾರೆ ನಿಮಗೆ, ನಿಮಗಿಂತ ಚಿಕ್ಕವ್ರು ಇರಬಹುದು, ಅವ್ರು ನಿಮಗೆ ಏನೋ ಒಂದು ಹೇಳಬಹುದು, ಆದ್ದರಿಂದ ನಿಮಗೆ ಒಂದು ಐಡಿಯಾಸ್ ಆಗಲಿ ಏನಾದರೂ ಸಿಗುತ್ತೆ. ಮತ್ತು ನಿಮ್ಮ ಹತ್ರ ಇರೋ ದುಡ್ಡು ಎಲ್ಲ ಥರನೂ ಇದೆ, ದಾನ ಧರ್ಮ ಮಾಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಇನ್ನೊಂದೇ ಒಂದನ್ನು ಇಲ್ಲ ಹತ್ತಿಸ್ದ್ರೆಗನ ಅವರ ಶ್ರಮ ಸಕ್ಸಸ್ ಆಗುತ್ತೆ. ಒಂದು ಸ್ಟೆಪ್ ನೀವು ಇನ್ನೊಂದು ಸ್ಟೆಪ್ ತಗೊಂಡ್ರೆಗನ ಸಕ್ಸಸ್ ಸಿಗುತ್ತೆ. ದ ಎಂಪ್ರೆಸ್ ಕಾರ್ಡ್, ಈ ಥರ ಒಂದು ಸ್ಟೆಪ್ ಮಾಡಿ ದಾನ ಧರ್ಮ ಆಗಲಿ, ಇಲ್ಲ ಇವ್ರು ಯಾರಾದರೂ ನಿಮ್ಗೆ ಐಡಿಯಾಸ್ ಕೊಟ್ಟರೆ ಅದನ್ನು ಕೇಳಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ದ ಎಂಪ್ರೆಸ್ ಕಾರ್ಡ್. ಮತ್ತು ಏಂಜಲ್ಸ್ ಕಾರ್ಡ್ಸಲ್ಲಿ ಲೆಟ್ ಗೋ, ಯಾರನ್ನಾದರೂ ಲೆಟ್ ಗೋ ಮಾಡಿಲ್ಲ ಅಂದರೆ ಮಾಡಿಬಿಡಿ, ಮನಸ್ಸಲ್ಲಿ ಇಟ್ಕೋಬೇಡಿ. ಆಸ್ಕ್ ಫ್ರಮ್ ಹೆಲ್ಪ್ ಫ್ರಮ್ ಅದರ್ಸ್, ಇವಾಗ ಹೇಳಿದೆ ಅಲ್ವಾ, ಇಲ್ಲಿ ಹೆಲ್ಪ್ ತಗೊಳ್ಳಿ ಅಂತ ಹೇಳಿದೆ ನಾನು. ನೋಡಿ ಕಾರ್ಡ್ಸ್ ಬಂದಿದೆ. ಹೆಲ್ಪ್ ಅವ್ರು ಹೇಳಿರೋ ಮಾತನ್ನು ನೀವು ತಗೊಂಡ್ರೆಗನ ಸಕ್ಸಸ್ ಸಿಗುತ್ತೆ. ನೋಡಿ, ಕರ್ಮದ ಚಕ್ರ ರಿಟರ್ನ್ ಆಗಿ ನಿಮ್ಮದು ಫುಲ್ಫಿಲ್ ಆಗುತ್ತೆ. ನಿಮ್ಮ ಪೂರ್ವದ ಕರ್ಮ ಸಿಕ್ಕುಗಳನ್ನು ಬಿಡುಗಡೆ ಮಾಡುವಲ್ಲಿ
ಉನ್ನತವಾದ ಕಂಪನಿ ಬಲ ಮತ್ತು ಶಕ್ತಿಯನ್ನು ಕೆಲಸ ಮಾಡುವುದರಲ್ಲಿ ಮಾಡುತ್ತೀರಾ. ಪರಿವರ್ತನೆಯ ಬೆಳಕನ್ನು ನಿಮ್ಮ ಆರ್ಥಿಕ ಸ್ವಯಂಗೆ ನೀಡಿ. ಅಸತ್ಯವಾದ ಯಾವುದೇ ಭಾಗವನ್ನು ಬಿಡುಗಡೆ ಮಾಡಲು ಒಪ್ಪಿಕೊಳ್ಳಿ. ಕರ್ಮದ ಅಡೆತಡೆಗಳನ್ನು ಈಗಲೇ ಆಧ್ಯಾತ್ಮಿಕ ಒಳನೋಟವನ್ನು ಬಳಸಿ ಪರಿಹರಿಸಿಕೊಳ್ಳಬೇಕಾಗಿದೆ. ನೀವು ಏನಾಗಿದ್ದರೋ ಅದೆಲ್ಲದರ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಎಲ್ಲ ಆಲೋಚನೆಗಳು, ಕ್ರಿಯೆಗಳನ್ನು ಮತ್ತು ಭಾವನೆಗಳನ್ನು ಹೆಚ್ಚಿಸಿಕೊಳ್ಳಿ. ಈ ಥರ ಕರ್ಮ ಅನ್ನೋದು ಕ್ಲಿಯರ್ ಆಗುತ್ತೆ. ನಾನು ಹೇಳಿದೆ ಈ ಥರ ನೋಡಿ, ನೀವು ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರು ಅದರಲ್ಲೂ ಕರ್ಮ ಕ್ಲಿಯರ್ ಆಗುತ್ತೆ. ಮತ್ತು ನಿಮಗಿಂತ ಚಿಕ್ಕವರು ದೊಡ್ಡವರು ಅವರು ಏನಾದರೂ ಸಲಹೆ ಕೊಟ್ಟರೆ ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳಿದೆ. ಮತ್ತು ಬಾಟಮ್ ದ ಡೆಕ್ ಬಂದು 5 ಆಫ್ ಸ್ವಾರ್ಡ್ಸ್ ಬಂದಿದೆ. 5 ಆಫ್ ಸ್ವಾರ್ಡ್ಸಲ್ಲಿ ನಿಮ್ಮ ಹತ್ರ ಎಲ್ಲ ಥರ ಕಲೆ ಇರುತ್ತೆ. ಅದನ್ನೆಲ್ಲನೂ ನಿಮ್ಮ ಕರ್ಮ ಅನ್ನೋ ಇದರಲ್ಲಿ ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಅದನ್ನು ಬಿಡುಗಡೆ ಮಾಡಿದ್ರೆ ಈಗ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಇಲ್ಲಾಂದರೆ ಯಾರೋ ಒಬ್ಬರು ದೋಚ್ಕೊಂಡು ಹೋದಂಗೆ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇಲ್ದಿರೋ ಹಂಗೆ ಆಗುತ್ತೆ. ಮತ್ತು ಬಾಟಮ್ ದ ಡೆಕ್ ಹೆಲ್ಪ್ ಫ್ರಮ್ ಪೀಪಲ್ಸ್ ನೋಡಿ, ಎಲ್ಲಿನೂ ಅದೇ ಬಂದಿದೆ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ, ಇಲ್ಲಿ ಪೀಪಲ್ಸ್ ಅಂತ ಬಂದಿದೆ. ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆತ್ಮಶಕ್ತಿ ಕುಗ್ಗಿಸುವುದನ್ನು ನಿಲ್ಲಿಸಿಕೊಳ್ಳುವುದು. ನಿಮ್ಮ ಆತ್ಮಶಕ್ತಿಯನ್ನು ಕುಗ್ಗಿಸುವುದನ್ನು ನಿಲ್ಲಿಸಿ ನೀವು ಸ್ವಲ್ಪ ಮೆಡಿಟೇಷನ್ನು ಮತ್ತು ನಿಮ್ಮ ಲೈಫಲ್ಲಿ ಸಕ್ಸಸ್ ಕಡೆ ನೋಡ್ತಾ ಇದ್ರೆ ಸಿಗುತ್ತೆ. ಈ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆ ಏನಾದರೂ ಮೆಡಿಟೇಷನ್ ಕ್ಲಾಸಸ್ ಬೇಕು ಅಂದರೆ ನಾನು ಫ್ರೀ ಕ್ಲಾಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕು ವಾಟ್ಸಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಓನ್ಲಿ ಮೆಸೇಜ್ ಮಾತ್ರ ಮಾಡಿ, ಅಲ್ಲಿಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ, ಯಾವ ಟೈಮಿಂಗ್ಸ್ ಅಂತ. ನಿಮ್ಗೆ ಇಷ್ಟ ಆದರೆ 7 ಚಕ್ರ ಮೆಡಿಟೇಷನ್ ನಿಮ್ಗೆ ಇಷ್ಟ ಆದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್.